ಕನ್ನಡ ವಾಹಿನಿಗೆ ಸ್ವಾಗತ. ನಗರ ಹೊರವಲಯದ HPCL ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಮೇಲೆ ಬಾಲಕನ ಶವ ಪತ್ತೆ. ಯಾರೋ ಕೊಲೆ ಮಾಡಿ ಬೀಸಾಕಿದ್ದಾರೆ ಎಂದು ಮೃತನ ಕುಟುಂಬಸ್ಥರ ಆರೋಪ. ಚಿಕ್ಕ ಹೊನ್ನೇನಹಳ್ಳಿಯ ವೆಂಕಟೇಶ್ ಹಾಗೂ ರೂಪಾ ದಂಪತಿ ಪುತ್ರ ಕುಶಾಲ್ ಗೌಡ ಮೃತ ದುರ್ದೈವಿ. ನಿನ್ನೆ ಯಾರೋ ಕೊಲೆ ಮಾಡಿ ಶವ ಬೀಸಾಕಿದ್ದಾರೆ ಎನ್ನಲಾಗಿದೆ. ಪೊಲೀಸರು ಮೃತದೇಹವನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಯ್ಯೋ ನಮಗೆ ಎದ್ಕೋತಾರಪ್ಪ. ರಿಪೇರಿ ಮಾಡೋಕೆ ಅಂತ ಒಬ್ಬ ಬರ್ತಾ ಇದ್ನಂತೆ. ಗ್ಯಾಸ್ ರಿಪೇರಿ ಸ್ಟವ್ ಇದು ಮಾಡ್ಕೊಡ್ತೀನಿ ಅಂತವ. ಅದಕ್ಕೆ ನಮ್ಮ ಅಪ್ಪ ಅಮ್ಮಗೆ ಸ್ಟ್ರೋಕ್ ಆಗಿದೆ. ಅವ್ರಿಗೆ ಔಷಧಿ ಕೊಡ್ತೀನಿ ಅಂದ್ರಂತೆ. ಬೇಡ ಅಂತ ಅನ್ನೋದಕ್ಕೆ ನಾನು ಅವನು ಏನೋ ಅನ್ಕೊಂಡು ಓದ್ತಾನೆ ಇದ್ದಂತೆ. ಅವತ್ತು ನಿನ್ನೆಲ್ಲೂ ಬಂದು ಹೋಗಿದ್ದಾನೆ. ಅವನು ನಿನ್ನೆ ಬಂದಾಗ 5:15 ಹುಡುಗ ಎಲ್ಲೂ ಕೆಳಗಡೆ ಒಂದು ಇದನ್ನು ಇಳಿಯಲ್ಲ ಅಂತೆ, ಎಲ್ಲೂ ಹೋಗಲ್ಲ, ಒಂದ ಹತ್ರನೂ ಕರ್ಕೊಂಡು ಹೋಗಿಲ್ಲಂತೆ ಸರ್. ಅವನೇನ್ ಮಾಡ್ಯಾನ, ಎಲ್ಲ 4 ಜನ ಹುಡುಗರು ಆಟ ಆಡ್ತಿದ್ವಂತ ಕಣ್ಣ ಮುಂಚೆನೆ. ಇವನು ದೊಡ್ಡನು ಓಡ್ ಬಂದಾನೆ ಮನೆಗೆ. ಟೈಮ್ ಆಯ್ತು 5:15ಗೆ ಬಂದ್ಬಿಟ್ಟು ಒಳಗಡೆ ಬಂದಿದ್ದಾನೆ. ಅವಾಗ ನನ್ನ ತಮ್ಮ ಹುಡ್ಕೊಂಡು ಹೋಗಿರೋದು. ಹುಡುಕೊಂಡು ಹೋಗಿ ಅವಾಗಲೇ ಹುಡುಕಿದ್ದಾರೆ. ಚಿರತೆ ಏನಾದ್ರು ದಾಳಿ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು. ನಿನ್ನೆ 5:15 ಸ್ಕೂಲಿಗೆ ಬಂದಿದ್ದಾರೆ. 5:15 ಸ್ಕೂಲಿಂದ ಬಂದಿದ್ದಾರೆ. ಮನೇಲಿ ಬಿಸ್ಕೆಟು ಟೀ ಕೊಟ್ಟು ಕಳಿಸಿದ್ದಾರೆ. ಎಷ್ಟನೇ ಕ್ಲಾಸ್ ಹುಡುಗ? ಅವನು 3ನೇ ಕ್ಲಾಸ್. ಗೊತ್ತಿಲ್ಲ. ಸಿರಂಸ್ ಅಂತ ಅಲ್ಲಿ ಬಂದು ಎಲ್ಲ ಹುಡುಗರು ಆಟ ಆಡ್ತಿದ್ರಂತೆ. ಅವ್ರು ಸುಮ್ಮನೆ ಆಟ ಆಡ್ತಿದ್ರಂತೆ. ಹುಡುಗರು ಬಂದಿದ್ದಾರೆ ಆಟ ಮುಗಿಸ್ಬಿಟ್ಟು. ಆ ನಂತರ ಕರೆದಿದ್ದಾರೆ. ಅವ್ನು ಬಂದಿಲ್ಲ ಸರ್. ಅಷ್ಟರೊಳಗಡೆ 5-6 ಗಂಟೆಗೆ ಅವ್ರ ತಂದೆ ಬಂದು ಕರೆದ್ರಂತೆ. ಕರೆದಾಗ ಇತ್ತಲ್ವಂತೆ. ಇದ್ದಾಗ ಕೂತ್ಕೊಂಡು ಈ ಹುಡುಗರು ಅಣ್ಣ ಒಬ್ಬಿದ್ದಾನೆ. ಅಣ್ಣ ತಂದೆನೂ ಹುಡ್ಕೊಂಡು ಹೋಗಿದ್ದಾರೆ. ಆಗಿತ್ತಿಲ್ಲ. ಆಗಿಲ್ದಾಗ ಒಂದು ಅರ್ಧ ಗಂಟೆ 1 ಗಂಟೆ ಹುಡುಕಿದ್ದಾರೆ. ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.